ರಣ ಮಳೆಗೆ ಕರಾವಳಿ ತತ್ತರ. ಸೌಪರ್ಣಿಕಾ ನದಿ ನೀರಿನ ಮಟ್ಟ ಏರಿಕೆಯಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಮಳೆಯಿಂದಾದ ಅನಾಹುತದ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಪೆಷಲ್ ಗ್ರೌಂಡ್ ರಿಪೋರ್ಟ್. ಹಾಗಾದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲ ಮಳೆ ಆಗ್ತಾ ಇದೆ, ಉಡುಪಿ ಜಿಲ್ಲೆಯಲ್ಲಿ ಈ ಪಾಟಿ ವಿಪರೀತ ಮಳೆ ಬರಕಾದ್ರೂ ಕಾರಣ ಆದ್ರೂ ಏನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವತ್ತು ಈ ರೀತಿ ಮಳೆ ಎಲ್ಲೆಲ್ಲ ಆಗ್ತಾ ಇದೆ, ಯಾವ ರೀತಿಯಾಗಿ ಜನರು ಕೂಡ ಹೈರಾಣಾಗಿ ಹೋಗಿದ್ದಾರಂತ ನೋಡ್ತಾ ಹೋಗೋಣ. ನೋಡಿ, ಕಳೆದ ಒಂದು ವಾರದಿಂದ ವಿಪರೀತ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯಲ್ಲಿ. ಟೋಟಲ್ 320 ಕಿಲೋಮೀಟರ್ ತನಕ ವಿಪರೀತ ಮಳೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಸನ್ನಿವೇಶ ಯಾವ ರೀತಿ ಆಗಿದೆ, ಈ ಮಳೆಯ ಒಂದು ಆರ್ಭಟ ನೋಡ್ತಾ ಇದ್ರೆ ಇನ್ನೂ 3-4 ದಿನ ವಿಪರೀತ ಮಳೆ ಆಗುವಂತ ಎಲ್ಲಾ ಲಕ್ಷಣಗಳು ಗೋಚರ ಆಗ್ತಾ ಇದೆ. ನಾನು ನಿಮ್ಗೆ ಈ ಒಂದು ಸ್ಕ್ರೀನ್ ಮುಖಾಂತರ ನಿಮ್ಗೆ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಯಾವ ರೀತಿ ವಿಪರೀತ ಮಳೆ ಆಗ್ತಾ ಇದೆ, ಇದರಿಂದ ಜನಜೀವನ ಯಾವ ರೀತಿಯಾಗಿ ತತ್ರವಾಗಿದೆ ಎಲ್ಲವನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ಬಹುದು, ಇಲ್ಲಿ ನೋಡಿ, ಇದು ಉಡುಪಿ ಜಿಲ್ಲೆ, ಇಲ್ಲಿ ಕುಂದಾಪುರ ಹಾಗೆ ಉಡುಪಿ ಜಿಲ್ಲೆ, ಇದು ಮುಲ್ಕಿ ಹಾಗೆ ಮೂಡುಬಿದ್ರಿ ಮಂಗಳೂರು. ಟೋಟಲ್ 320 ಕಿಲೋಮೀಟರ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ವಿಪರೀತ ಮಳೆ ಆಗ್ತಿರುವಂತ ಕಾರಣ ಇಷ್ಟೇ. ನೈಋತ್ಯ ಚಂಡಮಾರುತ ಈಚೆ ಕಡೆಯಿಂದ ಪೂರ್ವಾಭಿಮುಖವಾಗಿ ಹೊಡೆಯುತ್ತೆ. ಬಹಳ ಪ್ರಮುಖವಾಗಿ ಸೌಪರ್ಣಿಕಾ ನದಿ ಉಕ್ಕಿ ಹರಿತಾ ಇದೆ. ಈ ಕೊಡಚಾದ್ರಿಯಲ್ಲಿ ಉದ್ಭವ ಆಗುವಂತ ಈ ಸೌಪರ್ಣಿಕಾ ನದಿ ನೇರವಾಗಿ ಸೀದಾ ಕೊಲ್ಲೂರಿಗೆ ಬರುತ್ತೆ. ಕೊಲ್ಲೂರಿಂದ ಅರಬ್ಬಿ ಸಮುದ್ರ, ಹಾಗೆ ಯಾಕಂತ ಹೇಳಿದ್ರೆ ಬಹಳ ಫೇಮಸ್ ಆಗಿರುವಂಥದ್ದು ಮರವಂತೆ ತ್ರಾಸಿ ಬೀಚು, ಅದು ನೀವು ನೋಡಬಹುದು. ಅಲ್ಲಿ ಬಂದು ಅದು ಅರಬ್ಬಿ ಸಮುದ್ರಕ್ಕೆ ಅದು ಸೇರ್ಪಡೆಯಾಗುತ್ತೆ. ವಿಪರೀತ ಮಳೆ ಆಗ್ತಿರುವಂತ ಕಾರಣ ಉಡುಪಿ ಹಾಗೆ ದಕ್ಷಿಣ ಕನ್ನಡದಲ್ಲಿ ಈಗ ಜನಜೀವನ ತತ್ತರ ಆಗಿದೆ. ಅದರಲ್ಲೂ ಕೂಡ ವಯೋವೃದ್ಧರು ಇರ್ಬೋದು, ಆರೋಗ್ಯ ಸರಿ ಇಲ್ಲದವರು ಇರ್ಬೋದು, ಅವರಿಗೂ ಕೂಡ ವಿಪರೀತ ತೊಂದರೆ ಆಗ್ತಾ ಇರುವಂಥದ್ದು. ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಮಾಡೋಕ್ಕೂ ಕೂಡ ಅವರಿಗೆ ಸಮಸ್ಯೆ ಆಗ್ತಿದೆ. ಯಾಕಂತ ಹೇಳಿದ್ರೆ ರೋಡೋ ನದಿಯೇ ಗೊತ್ತಾಗಲ್ಲ, ಆ ರೀತಿಯಾಗಿ ಮಳೆ ಹೊಡಿತಾ ಇದೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಇವೆಲ್ಲವೂ ಕೂಡ ಈ ಮೋಡ ಕವಿದ ವಾತಾವರಣ, ವಿಪರೀತ ಮೋಡ ಈಚೆ ಕಡೆಯಿಂದ ಬರ್ತಾ ಇರುವಂಥದ್ದು. ಇದು ಟೋಟಲ್ ಆಗಿ ಈ ಸಹ್ಯಾದ್ರಿ ಬೆಟ್ಟವನ್ನು ಒಳಗೊಂಡಿರುವಂಥ ಈ ಪ್ರದೇಶ ಯಾವ ರೀತಿಯಾಗಿದೆ ಅಂತ, ಮೊದಲೇ ಈ ಅಭಯಾರಣ್ಯ ಇರುವಂಥ ಪ್ರದೇಶ ಇದು ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಸುತ್ತಲೂ ಸಹ್ಯಾದ್ರಿ ಬೆಟ್ಟಗಳಿರುತ್ತೆ. ಮೇಲ್ಗಡೆಯಿಂದ ಬಂದಂತಹ ಈ ಗಾಳಿ ಉತ್ತರಾಭಿಮುಖವಾಗಿ ಹೊಡಿತಾ ಇರುವಂಥ ಗಾಳಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೆಟ್ಟ ಗುಡ್ಡಗಳ ನಡುವೆ ಅದು ಈ ಮೋಡ ಎನ್ನುವಂಥದ್ದು ಕೇಂದ್ರೀಕೃತವಾಗುತ್ತೆ, ಅಲ್ಲಿಂದನೇ ಮಳೆ ಸುರಿಯುತ್ತೆ. ಆ ಕಾರಣದಿಂದ ಟೋಟಲ್ 320 ಕಿಲೋಮೀಟರ್ ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನ ನನ್ನ ಕಲೀಗ್ ಅಲ್ಲಿಂದನೇ ರಂಜಿತ್ ಶಿರಿಯಾರ್ ಕೂಡ ನೀಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತೊಂದರೆ ಆಗಬಾರ್ದು. ಈ ನೈಸರ್ಗಿಕ ವಿಕೋಪ ಎನ್ನುವಂಥದ್ದು ಸರ್ವೇ ಸಾಮಾನ್ಯ ಅಲ್ಲ, ಅದು ಕಾಮನ್ ಆಗಿ ಬರ್ತಾ ಇರುತ್ತೆ. ಆದ್ರೆ ಸರ್ಕಾರ ಏನ್ ಮಾಡೋಕ್ಕಾಗಲ್ಲ. ಆದ್ರೆ ಈ ಕರುನಾಡಿನಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ತತ್ತರಾಗಿದೆ. ಆರಿದ್ರ ಮಳೆಗೆ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಹರೋಹರ ಶಿವೆ ಎನ್ನುವಂತಾಗಿರುವಂಥದ್ದು. ಸೌಪರ್ಣಿಕಾ ನದಿ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಕರಾವಳಿಯ ಜನತೆ. ಮನೆಗಳಿಗೂ ಕೂಡ ನೀರು ನುಗ್ಗಿದೆ, ಬೀದಿಗೆ ಬಿದ್ದಿದೆ ಜನರ ಬದುಕು. ಸೇತುವೆಗಳು ಕೂಡ ಜಲಾವೃತಗೊಂಡಿವೆ. ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಕರುನಾಡಿನಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ತತ್ತರ ಆಗಿದೆ. ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ, ನನ್ನ ಕಲೀಗ್ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ನೋಡಿ. ಅಲ್ಲಿ ಹೋಗ್ತಾ ಇರುವಂಥದ್ದು ನದಿ ಅಲ್ಲ, ಅದು ದಿನನಿತ್ಯ ಹೋಗ್ತಾ ಇರುವಂಥ ರೋಡ್ ಅದು. ಆದರೆ ಮಳೆಯ ಆರ್ಭಟಕ್ಕೆ ಯಾವ ರೀತಿಯಾಗಿ ಆ ಒಂದು ರೋಡೇ ತುಂಬಿ ಹರಿತಾ ಇದೆ ಅಂತ ನೀವು ನೋಡ್ಬೋದು. ಅಕ್ಕಪಕ್ಕದಲ್ಲೂ ಕೂಡ ಮನೆಗಳು ಇರುವಂಥದ್ದು. ಆ ಪ್ಲೇಸಲ್ಲಿ ಯಾವ ರೀತಿಯಾಗಿ ಜನರು ದೋಣಿ ಮುಖಾಂತರ ಈಗ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಯಾರಿಗೂ ಕೂಡ ಅಲ್ಲಿ ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ, ಆ ರೇಂಜಿಗೆ ನೀರು ತುಂಬಿ ಹರಿತಾ ಇರುವಂಥದ್ದು. ಕಾರಣ ಅಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲಾದ್ಯಂತ ಟೋಟಲ್ ಈ ಉತ್ತರ ಕನ್ನಡ ಕೂಡ ಅಲ್ಲಿ ಮಳೆ ಆಗ್ತಾ ಇರುವಂಥದ್ದು. 320 ಕಿಲೋಮೀಟರ್ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಈ ಮೋಡ ಕವಿದ ವಾತಾವರಣ ಇನ್ನೂ ಕೂಡ ಇರುವಂಥದ್ದು, ಇನ್ನೂ ಮಳೆ ಆಗ್ತಾನೆ ಇದೆ. ಟೋಟಲ್ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇನ್ನೂ ಕೂಡ 3-4 ದಿನ ಕೂಡ ವಿಪರೀತ ಮಳೆ ಆಗುವಂಥ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಆರ್ದ್ರ ಮಳೆಯ ಆರ್ಭಟ ಹೆಚ್ಚಾಗಿ ಕಂಡು ಬರ್ತಾ ಇರುವುದು ಕರಾವಳಿ ಭಾಗದಲ್ಲಿ. ಅದರಲ್ಲೂ ಸೌಪರ್ಣಿಕಾ ನದಿ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಅಕ್ಕಪಕ್ಕದ ಅಂದ್ರೆ ನದಿ ಪಾತ್ರದ ಜನರ ಜೀವನ ಅಯೋಮಯವಾಗ್ಬಿಟ್ಟಿದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಸ್ಥಿತಿಗತಿ ಯಾವ ರೀತಿ ಇದೆ, ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ಗಮನಿಸಿ.
ಕರಾವಳಿಯಲ್ಲಿ ಮಳೆಯ ಆರ್ಭಟ, ವರುಣನ ಆರ್ಭಟ ಜೋರಾಗಿದೆ. ಈ ರೀತಿಯ ದೋಣಿಗಳ ಮೂಲಕ ಹುಟ್ಟುಹಾಕಿ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಸೌಪರ್ಣಿಕಾ ನದಿ ತೀರ ಪ್ರದೇಶದ ಜನರು ಪಡುತ್ತಿರುವಂಥ ಪರಿಪಾಟಲು ಹೇಳಲಿಕ್ಕೆ ಅಸಾಧ್ಯ ಆಗಿದೆ. ನೀರಿನ ಹರಿವು ಏರ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಜನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಯದಲ್ಲಿ ವಿಪತ್ತು ನಿರ್ವಹಣಾ ತಂಡ ಬಂದು ಅವ್ರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಮಾಡುತ್ತೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲದ ಸಮಯದಲ್ಲಿ ಜನರಿಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನ ಇವತ್ತು ದುಂಬಾಲು ಬಿದ್ದಿದ್ದಾರೆ. ಮಾನ್ಯ ಈ ಭಾಗದ ಶಾಸಕರು ಇವತ್ತು ಈ ಭಾಗಕ್ಕೆಲ್ಲ ಬಂದು ಸಂತ್ರಸ್ತ ಜನರ ಅಳಲನ್ನು ಕೂಡ ತೋಡುವವರಿದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕರಾವಳಿಯ ಬೈಂದೂರು ಸೇರಿದಂತೆ ಉಡುಪಿ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಮಳೆಯ ಅವಾಂತರದ ಕ್ಷಣ ಕ್ಷಣದ ಅಪ್ಡೇಟ್ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್.